ಪ್ರಣಾಮಗಳು. ಲವ, ಕುಶ, ನಿಮಗೆ ಮಂಗಳವಾಗಲಿ. ಬನ್ನಿ, ಕುಳಿತುಕೊಳ್ಳಿ. ಗುರುಗಳೇ, ನಾವು ನಿಮ್ಮ ಬಳಿ ಒಂದು ವಿಚಾರವನ್ನು ಕೇಳಬೇಕು. ಹೇಳಿ, ಅದೇನು? ಗುರುಗಳೇ, ಶ್ರೀರಾಮಚಂದ್ರ ಪ್ರಭುವಿನ ಅಶ್ವಮೇಧ ಯಾಗ ಸಮಾಪ್ತಿಯಾಯಿತೆ? ಇಲ್ಲ ಮಕ್ಕಳೇ, ಸಂಚಾರಕ್ಕೆ ಬಿಟ್ಟ ಯಾಗದ ಕುದುರೆ ಹಿಂದಿರುಗಿ ಬಾರದೆ ಅಶ್ವಮೇಧ ಯಾಗ ಪೂರ್ಣಗೊಳ್ಳುವುದು ಹೇಗೆ? ಅಂದರೆ ಅಶ್ವಮೇಧ ಯಾಗದ ಕುದುರೆ ಇನ್ನೂ ತನ್ನ ಸಂಚಾರವನ್ನು ಮುಗಿಸಿಲ್ಲವೇ? ನನಗೆ ತಿಳಿದ ಮಟ್ಟಿಗೆ ಇನ್ನೂ ಮುಗಿಸಿಲ್ಲ. ಇಷ್ಟು ಹೊತ್ತಿಗೆ ಅದು ಮರಳಿ ಬರಬೇಕಾಗಿತ್ತಲ್ಲವೇ ಗುರುಗಳೇ? ಏಕೆ ತಡವಾಯಿತು? ಯುದ್ಧ ಮುಗಿಯದೆ ಅದು ಹೇಗೆ ಮರಳಿ ಬರುತ್ತದೆ? ಶ್ರೀರಾಮನ ಸೈನ್ಯದ ವಿರುದ್ಧ ಯುದ್ಧವೇ? ಹೌದು ಮಕ್ಕಳೇ, ಯಾಗದ ಕುದುರೆಯನ್ನು ಕಟ್ಟಿದ ವೀರರು ಶತ್ರುಘ್ನನೊಂದಿಗೆ ಯುದ್ಧ ಮಾಡುತ್ತಿದ್ದಾರೆ. ಅಂದರೆ ರಾಮ ಸೈನ್ಯವನ್ನು ಎದುರಿಸುವ ವೀರರು ಭೂಮಂಡಲದಲ್ಲಿ ಇರುವರೆಂದಾಯಿತು. ಅವರು ವೀರರು ಮಾತ್ರ ಅಲ್ಲ ಮಕ್ಕಳೇ, ಮಹಾ ಶ್ರೀರಾಮ ಭಕ್ತರು. ಇದೆಂತ ವಿಚಿತ್ರ ಗುರುಗಳೇ! ರಾಮ ಭಕ್ತರು ರಾಮನ ಸೈನ್ಯದ ಎದುರು ಯುದ್ಧ ಮಾಡುವುದೇ? ಹೌದು ಮಕ್ಕಳೇ, ಪರಶಿವನ ಅನುಗ್ರಹ ಪಡೆದ ರಾಜ ವೀರಮಣಿ ಶ್ರೀರಾಮ ಭಕ್ತನೇ. ಕ್ಷತ್ರಿಯ ಪ್ರತಿಷ್ಠೆಗಾಗಿ ಯಾಗದ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿದ. ಆ ವೀರಮಣಿ ಗೆದ್ದನೆ? ಒಂದು ರೀತಿಯಲ್ಲಿ ಯಾರೂ ಗೆಲ್ಲದ, ಯಾರೂ ಸೋಲದ ಯುದ್ಧ ಅದು. ರಾಜ ವೀರಮಣಿಯ ರಕ್ಷಣೆಗಾಗಿ ಸಾಕ್ಷಾತ್ ಪರಶಿವನೇ ನಿಂತು ಬಿಟ್ಟ. ಕಡೆಗೆ ರಾಮ ಶಿವ ಇಬ್ಬರು ಯುದ್ಧ ಪರಿಸಮಾಪ್ತಿಗೊಳಿಸಿದರು. ಈಗ ಇನ್ನೊಂದು ಯುದ್ಧ ನಡೆಯುತ್ತಿದೆ. ಅದು ಯಾರೊಂದಿಗೆ ಗುರುಗಳೇ? ಮಹಾರಾಮ ಭಕ್ತನಾದ ಸುರತ ರಾಜನೊಂದಿಗೆ ಶತ್ರುಘ್ನನ ಸೈನ್ಯ ಯುದ್ಧ ಮಾಡುತ್ತಿದೆ. ಅವನು ರಾಮಾಸ್ತ್ರವನ್ನೇ ಪ್ರಯೋಗಿಸಿ ಹನುಮಂತನನ್ನು ಬಂಧಿಸಿ ಬಿಟ್ಟ. ಈ ಸಾಹಸವೆಲ್ಲ ಯಾಕಾಗಿ? ರಾಮ ದರ್ಶನಕ್ಕಾಗಿ. ಯಾಗದ ಕುದುರೆಯನ್ನು ಕಟ್ಟಿದರೆ ರಾಮ ದರ್ಶನ ಸಾಧ್ಯವೆಂದು ಅವನು ಹೇಗೆ ಭಾವಿಸಿದ ಗುರುಗಳೇ? ರಾಮನ ಕಡೆಯ ವೀರರನ್ನೆಲ್ಲ ಬಂಧಿಸಿದರೆ ಅವರನ್ನು ಬಿಡಿಸಿಕೊಳ್ಳಲು ಯುದ್ಧ ಭೂಮಿಗೆ ಶ್ರೀರಾಮನೇ ಬರುತ್ತಾನೆಂದು ಅವನ ನಂಬಿಕೆ. ಅವನ ನಂಬಿಕೆ ಸತ್ಯವಾಗಬಹುದೇ ಗುರುಗಳೇ? ಸತ್ಯವಾಗಬಹುದು. ಏಕೆಂದರೆ ಅವನು ರಾಮಾಸ್ತ್ರದಿಂದ ಹನುಮಂತನನ್ನೇ ಬಂಧಿಸಿದ್ದಾನೆ, ಶತ್ರುಘ್ನನನ್ನು ಮೂರ್ಛೆಗೊಳಿಸಿದ್ದಾನೆ. ಯುದ್ಧಕ್ಕೆ ಶ್ರೀರಾಮಚಂದ್ರನೇ ಅನಿವಾರ್ಯವಾಗಿ ಹೋಗಬಹುದು. ಮುಂದೇನಾಗುವುದೆಂದು ಕಾದು ನೋಡಬೇಕು ಮಕ್ಕಳೇ. ನಮ್ಮ ಶಂಕೆ ನಿವಾರಣೆ ಆಯಿತು ಗುರುದೇವ. ಶ್ರೇಯೋ. ಪ್ರಭು ಶ್ರೀರಾಮಚಂದ್ರ, ಭಕ್ತರ ದುಃಖವನ್ನು ಕಳೆಯುವ ಕರುಣಾಮಯಿ ನೀನು. ನಿನ್ನನ್ನು ನಂಬಿದವರನ್ನು ಎಂದೂ ಕೈಬಿಡದ ಭಕ್ತ ವತ್ಸಲ ನೀನು. ನೀನೇ ಗತಿ ಮತಿ ಎಂದು ನಂಬಿದವರನ್ನು ಉದ್ಧರಿಸುವ ಪುರುಷೋತ್ತಮ ನೀನು. ಅಲ್ಲಿ ನೀನು ಯಾವ ಕರ್ಮದಲ್ಲಿ ನಿರತರಾಗಿರುವೆ, ನಾನಿಲ್ಲಿ ನಿನ್ನ ಭಕ್ತನಿಂದಲೇ ಬಂಧಿತನಾಗಿರುವೆ. ತಡ ಮಾಡಬೇಡ ಸ್ವಾಮಿ, ಬೇಗನೆ ಬಂದು ನನ್ನನ್ನು ಬಂಧಮುಕ್ತನನ್ನಾಗಿ ಮಾಡು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್,
ಜೈ ಶ್ರೀರಾಮ್ 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 ಹನುಮಂತ, ಜೈ ಶತ್ರುಘ್ನ, ಪ್ರಭು, ಪ್ರಿಯ ಮಾರುತಿ, ಮಹಾಬಲವಂತನಾದ ನಿನ್ನಿಂದ ಈ ಆರ್ತನಾದವನ್ನು ಕೇಳಿ ನಾನು ಬೇಗನೆ ಬಂದುಬಿಟ್ಟೆ. ನಿಮ್ಮ ಭಕ್ತರ ಶಕ್ತಿಯೇ ಅಂತದ್ದು ರಾಮಚಂದ್ರ. ನಿಮ್ಮ ಮಹಾಭಕ್ತನಾದ ಸುರತ ಮಹಾರಾಜ ತನ್ನ ಭಕ್ತಿಯ ಶಕ್ತಿಯಿಂದಲೇ ನನ್ನನ್ನು ಬಂಧಿಸಿಬಿಟ್ಟ. ಆ ಶಕ್ತಿಯೇ ನನ್ನನ್ನು ಬಿಡಿಸಬೇಕಲ್ಲವೇ? ಶರಣಾಗತ ವತ್ಸಲನಾದ ನಿನಗೆ ಮೊರೆ ಇಡದೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ನಿಮ್ಮ ದರ್ಶನದ ಮಹದಾಸೆಯಿಂದಲೇ ಈ ಸುರತ ಮಹಾರಾಜ ಇಷ್ಟೆಲ್ಲ ಸಾಹಸವನ್ನು ತೋರಿದ. ಇವನ ಮೇಲೆ ಕೃಪೆ ತೋರು ಪ್ರಭು. ಪ್ರಭು ಶ್ರೀರಾಮಚಂದ್ರ, ನಿನ್ನ ದರ್ಶನದಿಂದ ನನ್ನ ಕುಲಕೋಟಿಗಳು ಉದ್ಧಾರವಾದವು. ನಿನ್ನ ಈ ಪರಮ ಪವನ ಮಂಗಳ ರೂಪವನ್ನು ಕಾಣಲೆಂದೇ ನಾನು ಈ ಯುದ್ಧವನ್ನು ಮಾಡಿದೆ. ನಿನ್ನ ಯಾಗದ ಕುದುರೆಯನ್ನು ಕಟ್ಟಿದೆ. ನಿನ್ನ ಸೋದರ ಶತ್ರುಘ್ನನನ್ನು ಮೂರ್ಛೆಗೊಳಿಸಿದೆ. ನಿನ್ನ ಭಕ್ತನಾದ ಮಾರುತಿಯನ್ನು ಬಂಧಿಸಿದೆ. ನನ್ನ ಈ ಉದ್ದಟತನವನ್ನು ಮನ್ನಿಸು ಪ್ರಭು. ಸುರತ ಮಹಾರಾಜ, ನಿನ್ನದು ಉದ್ದಟತನವಲ್ಲ, ನಿನಗೆ ನನ್ನ ಮೇಲಿರುವ ಅಪರಿಮಿತವಾದ ಭಕ್ತಿ. ನೀನು ಮಾಡಿದ ಈ ಯುದ್ಧವನ್ನು ನನಗೆ ಮಾಡಿದ ಪೂಜೆಯೆಂದೇ ಸ್ವೀಕರಿಸುತ್ತೇನೆ. ನಿನಗೆ ಮಂಗಳವಾಗಲಿ. ಕೃತಾರ್ಥನಾದೆ ಪ್ರಭು, ಕೃತಾರ್ಥನಾದೆ. ನನ್ನ ಜನ್ಮ ಪಾವನವಾಯಿತು. ನೀನು ಅನುಮತಿ ಇತ್ತರೆ ನಿನ್ನ ಅಶ್ವಮೇಧ ಯಾಗದ ಪುಣ್ಯ ಕಾರ್ಯದಲ್ಲಿ ನಾನು ಭಾಗಿಯಾಗುತ್ತೇನೆ. ಹಾಗೆ ಆಗಲಿ ಮಹಾರಾಜ. ಅಶ್ವಮೇಧ ಯಾಗಕ್ಕೆ ನಿನ್ನ ಸ್ವಾಗತವಿದೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ಪ್ರಣಾಮಗಳು ಗುರುದೇವ. ಬನ್ನಿ ಬನ್ನಿ ಮಕ್ಕಳೇ, ಕುಳಿತುಕೊಳ್ಳಿ. ನಮ್ಮನ್ನು ಬರ ಹೇಳಿದಿರಂತೆ. ಹೌದು ಮಕ್ಕಳೇ, ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕೆಂದು ನಿಮ್ಮನ್ನು ಕರೆಸಿದೆ. ಯಜ್ಞ ಕಾರ್ಯ ನಿಮಿತ್ತ ಒಂದರ ಸಲುವಾಗಿ ನಾವು ಆಶ್ರಮದಿಂದ ಹೊರಗೆ ಹೋಗುತ್ತಿದ್ದೇವೆ. ನಾವು ಆಶ್ರಮಕ್ಕೆ ಹಿಂದಿರುಗಿ ಬರುವವರೆಗೂ ಆಶ್ರಮದ ಎಲ್ಲ ಕರ್ತವ್ಯಗಳ ಕಡೆ ನೀವು ಗಮನ ಕೊಡಬೇಕು. ಗುರುಗಳೇ, ನೀವು ರಾಮಚಂದ್ರನ ಅಶ್ವಮೇಧ ಯಾಗಕ್ಕೆ ಹೋಗುತ್ತಿರುವಿರೇನು? ಇಲ್ಲ ಮಕ್ಕಳೇ, ನಾನು ಅಲ್ಲಿಗೆ ಹೋಗುತ್ತೇನೆ. ವರುಣನು ಮಾಡುವ ಯಜ್ಞದಲ್ಲಿ ಭಾಗವಹಿಸಲು ನಮಗೆ ಆಹ್ವಾನ ಬಂದಿದೆ.
ನಮ್ಮ ಅಗತ್ಯವೂ ಅಲ್ಲಿದೆ. ಅದಕ್ಕೆ ಮೊದಲು ನಿಮಗೆ ಕೆಲವೊಂದು ವಿಷಯವನ್ನು ತಿಳಿಸಲು ಕರೆ ಕಳಿಸಿದೆ. ಅಪ್ಪಣೆ ಮಾಡಿ ಗುರುಗಳೇ. ತಾವು ಹೇಳಿದ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಲು ನಾವು ಸಿದ್ಧರಾಗಿದ್ದೇವೆ. ಅದು ನಮಗೆ ಗೊತ್ತಿದೆ. ನಿಮ್ಮ ಸದ್ಗುಣ, ಕರ್ತವ್ಯ ನಿಷ್ಠೆಗಳ ಬಗ್ಗೆ ಸಂಪೂರ್ಣ ಅರಿವು ನಮಗಿದೆ. ನಮ್ಮ ಆಶ್ರಮದ ಗೋವುಗಳ ಪಾಲನೆ, ಪೋಷಣೆ, ಫಲಪುಷ್ಪಗಳ ರಕ್ಷಣೆ, ಕಾಲ ಕಾಲಕ್ಕೆ ಅಗತ್ಯವಾದ ಸಮಿತ್ತು ಫಲಮೂಲಗಳನ್ನು ತರುವುದು ನಿಮ್ಮ ಹೊಣೆ. ಖಂಡಿತ ಮಾಡುತ್ತೇವೆ ಗುರುದೇವ. ನೀವಿದ್ದಾಗ ಆಶ್ರಮ ಹೇಗೆ ನಡೆಯುತ್ತದೆಯೋ ನೀವಿಲ್ಲದಾಗಲೂ ಆಶ್ರಮ ಹಾಗೆ ನಡೆಯುತ್ತದೆ. ನೀವು ನಿಶ್ಚಿಂತರಾಗಿ. ಅಷ್ಟೇ ಅಲ್ಲ ಮಕ್ಕಳೇ, ಸಂದರ್ಭ ಒದಗಿ ಬಂದರೆ ನಮ್ಮ ಆಶ್ರಮದ ರಕ್ಷಣೆಯ ಭಾರವು ನಿಮ್ಮ ಮೇಲೆ. ಖಂಡಿತ ರಕ್ಷಿಸುತ್ತೇವೆ ಗುರುಗಳೇ. ನೀವು ಕಲಿಸಿರುವ ಕ್ಷಾತ್ರ ವಿದ್ಯೆಯನ್ನು ಬಳಸಲು ನಾವು ಹಿಂಜರಿಯುವುದಿಲ್ಲ. ಆಶ್ರಮದ ರಕ್ಷಣೆ ನಮ್ಮ ಹೊಣೆ. ಈಗ ನಮಗೆ ನಿಶ್ಚಿಂತೆ ಆಯಿತು. ನಮ್ಮ ಆಶ್ರಮ ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿರುತ್ತದೆಂಬ ಭರವಸೆ ನಮಗಿದೆ. ಹಾಗೆ ನಿಮ್ಮ ತಾಯಿಯವರ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾನಿನ್ನು ಹೋಗಿ ಬರುತ್ತೇನೆ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಶತ್ರುಘ್ನ ಸೇನೆ ಸಾಗುತ್ತಲಿಹುದು ಅಶ್ವವು ಹೋದ ಕಡೆಯೆಲ್ಲ, ಅಶ್ವವು ಹೋದ ಕಡೆಯೆಲ್ಲ. ಒಂದೊಂದೆಡೆಯೂ ಒಂದೊಂದನುಭವ, ಕುದುರೆಗೆ ತಡೆಯಿಲ್ಲ, ಯಜ್ಞಾಶ್ವಕ್ಕೆ ತಡೆಯಿಲ್ಲ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಬೆಳಗುತ್ತಲಿಹುದು ಯಜ್ಞಾಗ್ನಿ ದಿನದಿಂದ ದಿನಕ್ಕೆ ಉರಿಯುತ್ತ. ಸಾಗುತ್ತಲಿಹುದು ಯಜ್ಞಾಶ್ವ ಕಾಡಿಂದ ನಾಡಿಗೆ ಮುಂದೋಡುತ್ತ, ಕಾಡಿಂದ ನಾಡಿಗೆ ಮುಂದೋಡುತ್ತ. ಶತ್ರುಘ್ನ ಸೇನೆ
ರಥವು ಹೋದ ಕಡೆಯೆಲ್ಲ, ಅಶ್ವವು ಹೋದ ಕಡೆಯೆಲ್ಲ, ಒಂದೊಂದೆಡೆಯೂ ಒಂದೊಂದನುಭವ, ಕುದುರೆಗೆ ತಡೆಯಿಲ್ಲ, ಯಜ್ಞಾಶ್ವಕ್ಕೆ ತಡೆಯಿಲ್ಲ. ಸಾಗುತ್ತಲಿಹುದು ಯಜ್ಞಾಶ್ವ, ಕಾಡಿಂದ ನಾಡಿಗೆ ಮುಂದೋಡುತ್ತಾ, ಕಾಡಿಂದ ನಾಡಿಗೆ ಮುಂದೋಡುತ್ತಾ, ಕಾಡಿಂದ ನಾಡಿಗೆ ಮುಂದೋಡುತ್ತಾ. ಅಮ್ಮ, ಅಮ್ಮ, ಏನು ಮಕ್ಕಳೇ? ನಮ್ಮನ್ನು ಆಶೀರ್ವದಿಸಮ್ಮ. ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಇದೇನಿದು ಮಕ್ಕಳೇ? ಧನುರ್ಬಾಣಗಳನ್ನು ಧರಿಸಿ ಎಲ್ಲೋ ಹೊರಟಿರುವಿರಲ್ಲ? ಅಮ್ಮ, ಸಮಿತ್ತುಗಳನ್ನು ಮತ್ತು ಗಿಡಮೂಲಿಕೆಗಳನ್ನು ತರಲು ನಾವು ಅರಣ್ಯಕ್ಕೆ ಹೊರಟಿದ್ದೇವೆ. ಏನಾದರೂ ಅಪಾಯ ಸಂಭವಿಸಿದರೆ ಅದನ್ನು ನಿವಾರಿಸಿಕೊಳ್ಳಲು ಧನುರ್ಬಾಣಗಳು ಅಷ್ಟೇ. ಚಿಂತಿಸಬೇಡಮ್ಮ, ಕಾಡು ಮೃಗಗಳಿಂದಲೂ ಅಪಾಯ ಸಂಭವಿಸಬಹುದಲ್ಲವೇ? ಆತ್ಮರಕ್ಷಣೆಗೆ ನಮ್ಮ ಜೊತೆ ಆಯುಧಗಳಿರುವುದು ಒಳ್ಳೆಯದು. ಗುರುಗಳ ಅನುಮತಿ ಪಡೆದಾಯಿತೆ? ಅವರು ಆಶ್ರಮದಲ್ಲಿಲ್ಲ, ವರುಣನ ಯಜ್ಞಕ್ಕೆಂದು ಹೊರಗೆ ಹೋಗಿದ್ದಾರೆ. ಹಿಂದಿರುಗಿ ಎಂದು ಬರುವರೋ ತಿಳಿಯದು. ಆದರೆ ಆಶ್ರಮದ ರಕ್ಷಣೆಯನ್ನು ನಮಗೆ ವಹಿಸಿ ಹೋದರು. ಹೌದೇನು ಮಕ್ಕಳೇ? ಪೂಜ್ಯರಾದ ಗುರುಗಳ ಅಪ್ಪಣೆಯನ್ನು ಸಾರಥಿ, ಅಮಾತ್ಯರೇ, ನಮ್ಮ ಅಶ್ವಮೇಧ ಯಾಗದ ಕುದುರೆ ಈಗ ಯಾವ ಪ್ರದೇಶಕ್ಕೆ ಬಂದಿದೆ? ಪ್ರಭು, ನಮ್ಮ ಯಾಗದ ಕುದುರೆಯು ಈಗ ಪರಮ ಪೂಜ್ಯರಾದ ವಾಲ್ಮೀಕಿ ಮಹರ್ಷಿಯ ಆಶ್ರಮದ ಪ್ರದೇಶಕ್ಕೆ ಬಂದಿದೆ. ಹೌದೇನು? ನಮ್ಮ ಯಾಗದ ಕುದುರೆ ಇಲ್ಲಿಯೇ ಸ್ವಲ್ಪ ಹೊತ್ತು ನಿಂತರೆ ನಾವು ಮಹರ್ಷಿಗಳ ದರ್ಶನ ಪಡೆದು ಅವರ ಆಶೀರ್ವಾದವನ್ನು ಪಡೆಯಬಹುದು. ಹೌದು ಪ್ರಭು, ಇಲ್ಲಿ ನಮ್ಮ ಯಾಗದ ಕುದುರೆಯನ್ನು ಕಟ್ಟುವವರು ಯಾರೂ ಇರುವುದಿಲ್ಲ. ನಾವು ಮಹರ್ಷಿಗಳ ದರ್ಶನ ಪಡೆದು ನಂತರ ಕುದುರೆಯನ್ನು ಹಿಂಬಾಲಿಸಿ. ಹಾಗಾದರೆ ಅಮಾತ್ಯರೇ, ನೀವು ಆಶ್ರಮಕ್ಕೆ ಹೋಗಿ ಮಹರ್ಷಿಗಳ ಸಮಯವನ್ನು ನೋಡಿ ಅವರ ಅನುಮತಿಯನ್ನು ಪಡೆದು ಬಂದರೆ ನಾವು ಅವರ ದರ್ಶನವನ್ನು ಪಡೆಯಬಹುದು.
ಲವ, ನಿನ್ನ ಗುರಿಯೇ ಗುರಿ. ನಿನ್ನಂತ ಗುರಿಕಾರರು ಬೇರೆ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ. ಹೊಗಳಬೇಡಿ, ನನ್ನ ಸೋದರ ಕುಶ ಕೂಡ ನನ್ನಷ್ಟೇ ಚತುರ ಬಿಲ್ಲುಗಾರ. ನನಗೇನೋ ನೀವಿಬ್ಬರು ಮಹಾ ಬಿಲ್ಲುಗಾರನಾದ ಶ್ರೀರಾಮಚಂದ್ರನನ್ನೇ ಮೀರಿಸಬಹುದು. ಏಕಾಗಬಾರದು? ನಮ್ಮ ಗುರುಗಳ ಆಶೀರ್ವಾದವಿದ್ದರೆ ಖಂಡಿತ ಅದು ಸಾಧ್ಯ. ಅದು ಸಾಧ್ಯವೋ ಅಲ್ಲವೋ ಎಂದು ತಿಳಿಯಬೇಕಾದರೆ ನೀವು ಶ್ರೀರಾಮಚಂದ್ರನ ಜೊತೆ ಯುದ್ಧ ಮಾಡಬೇಕಾಗುತ್ತದೆ. ಅದು ಸಾಧ್ಯವೇ ಇಲ್ಲ. ಶ್ರೀರಾಮಚಂದ್ರ ಪ್ರಭುವೆಲ್ಲಿ, ಲವಕುಶರೆಲ್ಲಿ? ಇವರ ನಡುವೆ ಯುದ್ಧವೆಂದರೇನು? ಅಸಾಧ್ಯ, ಅಸಾಧ್ಯ. ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ ಮಿತ್ರರೇ. ಒಳ್ಳೆಯ ಕಾರಣಕ್ಕೆ ನಾನು ಯಾರೊಂದಿಗೆ ಬೇಕಾದರೂ ಯುದ್ಧ ಮಾಡಲು ಸಿದ್ಧ. ಅಂದರೆ ನೀನು ಶ್ರೀರಾಮ ಜೊತೆ ಯುದ್ಧ ಮಾಡುವೆಯಾ? ಅಂತ ಸಂದರ್ಭ ಏಕಾಗಬಾರದು? ನೀನು ಶ್ರೀರಾಮನಿಗೆ ಹೆದರುವುದಿಲ್ಲವೇ? ಏಕೆ ಹೆದರಬೇಕು? ನಮ್ಮ ಕಡೆ ಧರ್ಮವಿದ್ದರೆ, ಕಾರಣ ಅಥವಾ ಉದ್ದೇಶ ಒಳ್ಳೆಯದಾಗಿದ್ದರೆ ಶ್ರೀರಾಮನೇ ಆಗಲಿ ಬೇರೆ ಯಾರೇ ಆಗಲಿ ನಾನು ಹೆದರುವುದಿಲ್ಲ. ಲವಕುಮಾರ, ಅಲ್ಲಿ ನೋಡು. ನಮ್ಮ ತೋಟಕ್ಕೆ ಯಾವುದೋ ಕುದುರೆ ಬಂದಿದೆ. ಆಹಾ, ಆ ಕುದುರೆ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ಅಲಂಕರಿಸಲಾಗಿದೆ. ಕುದುರೆ ಹಣೆಯ ಮೇಲೆ ಏನೋ ಬರೆದಿರುವಂತಿದೆ. ಏನೆಂದು ನೋಡೋಣ ಬನ್ನಿ. ಅಶ್ವಮೇಧ ಯಾಗದ ಕುದುರೆ. ಶ್ರೀರಾಮನ ಶೌರ್ಯ ಪರಾಕ್ರಮಗಳ ವರ್ಣನೆಯನ್ನು ನೋಡಿದ್ದೀರಾ? ಈ ಕುದುರೆಯನ್ನು ಕಟ್ಟಿ ಹಾಕಿದ ವೀರರು ಶತ್ರುಘ್ನನ ಜೊತೆಯಲ್ಲಿರುವ ರಾಮನ ಸೈನ್ಯದೊಡನೆ ಹೋರಾಡಬೇಕಂತೆ. ನೋಡಿದೆಯಲ್ಲವಾ, ಈಗ ತಾನೇ ನೀನು ಶ್ರೀರಾಮನೊಡನೆ ಬೇಕಾದರೂ ಯುದ್ಧ ಮಾಡುತ್ತೇನೆ ಎಂದೆಯಲ್ಲ. ಈಗ ಏನು ಮಾಡುತ್ತೀ? ಈ ಕುದುರೆಯನ್ನು ಕಟ್ಟಿ ಹಾಕುತ್ತೀಯೋ ಶ್ರೀರಾಮನ ಸೈನ್ಯದೊಡನೆ ಹೋರಾಡುತ್ತೀಯಾ? ಏನು ಯೋಚಿಸುತ್ತಿರುವೆ ಲವಕುಮಾರ? ಒಂದು ವೇಳೆ ಈ ಕುದುರೆಯನ್ನು ಕಟ್ಟಿ ಹಾಕಿದರೆ ಶ್ರೀರಾಮನೇ ಯುದ್ಧಕ್ಕೆ ಬರಬಹುದು ಎಂದು ಯೋಚಿಸುತ್ತಿರುವೆಯಾ? ಬರಲಿ, ಆ ಶ್ರೀರಾಮನ ಯುದ್ಧಕ್ಕೆ ಬರಲಿ. ಬೇಡ ಬೇಡ ಲವಕುಮಾರ, ಈ ಕುದುರೆಯನ್ನು ಕಟ್ಟಬೇಡ. ಈ ಕುದುರೆಯ ರಕ್ಷಣೆಗೆ ಶತ್ರುಘ್ನ ದೊಡ್ಡ ಸೈನ್ಯದೊಂದಿಗೆ ಬಂದಿರುತ್ತಾನೆ. ಬಂದಿರಲಿ, ಎಂತ ಸೈನ್ಯವೇ ಬಂದಿರಲಿ, ನಾನು ಅದರೊಂದಿಗೆ ಹೋರಾಡುತ್ತೇನೆ. ಬೇಡ, ಈ ಕುದುರೆಯನ್ನು ಕಟ್ಟಿ ಹಾಕಬೇಡ. ನಾವು ಆಸೆ ಕೇಳಿದ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡ. ನಾನು ಈ ಕುದುರೆಯನ್ನು ಕಟ್ಟಿಯಾಯಿತು, ಇನ್ನು ಯಾರು ಬೇಕಾದರೂ ಬಂದು
ನನ್ನೊಡನೆ ಯುದ್ಧ ಮಾಡಿ ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ. ಬೇಡಲವ, ಹಠ ಮಾಡಬೇಡ. ಕುದುರೆಯನ್ನು ಬಿಟ್ಟು ಬಿಡು. ಬಿಡುವುದಿಲ್ಲ. ಹರಿಹರ ಬ್ರಹ್ಮಾದಿಗಳೇ ಬರಲಿ, ನಾನು ಈ ಕುದುರೆಯನ್ನು ಬಿಡುವುದಿಲ್ಲ. ಯುದ್ಧ ಮಾಡಿ ನನ್ನ ಮೇಲೆ ಗೆದ್ದು ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲಿ. ಎಲೆ ಬಾಲಕ, ಕುದುರೆಯನ್ನು ಏಕೆ ಕಟ್ಟಿರುವೆ? ಪರಾಕ್ರಮವಿದ್ದರೆ ಕುದುರೆಯನ್ನು ಕಟ್ಟಬಹುದೆಂದು ಬರೆದಿದೆಯಲ್ಲ, ಅದಕ್ಕೆ ಕಟ್ಟಿ ಹಾಕಿದೆ. ಇದು ಹುಡುಗಾಟವಲ್ಲ ಬಾಲಕ. ಕುದುರೆ ರಕ್ಷಣೆಗೆ ದೊಡ್ಡ ಸೈನ್ಯವೇ ಬಂದಿರುವುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದೆ. ರಾಮ ಸೋದರ ಶತ್ರುಘ್ನನೇ ಬಂದಿರುವನೆಂದು ನನಗೆ ಗೊತ್ತು. ಎಲ್ಲ ಗೊತ್ತಿದ್ದರೂ ಕುದುರೆಯನ್ನು ಕಟ್ಟಿರುವೆಯಾ? ಬಿಟ್ಟು ಬಿಡು. ಕಟ್ಟಿರುವುದು ಬಿಡುವುದಕ್ಕಲ್ಲ, ಶಕ್ತಿ ಇದ್ದರೆ ಬಿಡಿಸಿಕೊಂಡು ಹೋಗಲಿ. ಓಹೋ, ಆ ಕೆಲಸವನ್ನು ನಾನೇ ಮಾಡುತ್ತೇನೆ. ನಿಲ್ಲಿ. ಈ ಬಾಲಕ ಸಾಮಾನ್ಯ ಅಲ್ಲ. ನಡೆ, ಪ್ರಭುಗಳಿಗೆ ವಿಷಯವನ್ನು ತಿಳಿಸೋಣ. ಮಾತೆಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀರಾ? ಸ್ವಾಮಿ, ನಮ್ಮ ಮಕ್ಕಳು ಹೇಳಿದಂತೆ ನಿಮ್ಮ ದರ್ಶನದ ಹೊರತಾಗಿ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಆದರೆ ಆ ಅಪೇಕ್ಷೆ ಈ ಜನ್ಮದಲ್ಲಿ ಸಾಧ್ಯವಾಗುವುದೇ? ನಿಮ್ಮ ದರ್ಶನದ ಭಾಗ್ಯ ನನಗೆ ಮತ್ತೆ ದೊರಕುತ್ತದೆಯೇ? ಪ್ರಭು, ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಲ್ಲಿಲ್ಲ. ಯಾವುದೋ ಯಜ್ಞದ ನಿಮಿತ್ತವಾಗಿ ಹೊರಗಡೆ ಹೋಗಿರುವರಂತೆ. ಮರಳಿ ಎಂದು ಬರುವರೆಂದು ತಿಳಿದಿಲ್ಲ ಪ್ರಭು. ಹಾಗಾದರೆ ಈ ಬಾರಿ ಮಹರ್ಷಿಗಳ ದರ್ಶನ ಭಾಗ್ಯ ನಮಗಿಲ್ಲ. ಹಿಂದೆ ನಾನು ಲವಣಾಸುರನನ್ನು ಸಂಹರಿಸಲು ಹೋದಾಗ ಅವರ ಆಶೀರ್ವಾದವನ್ನು ಪಡೆದು ಹೋಗಿದ್ದೆ. ಈಗ ಅವರನ್ನು ಇಲ್ಲಿಂದಲೇ ವಂದಿಸಿ ಹೊರಡೋಣ. ಪ್ರಭು 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 ಅನಾಹುತವಾಯಿತು ಪ್ರಭು. ಏನಾಯಿತು? ಬಾಲಕನೊಬ್ಬ
ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಮರಕ್ಕೆ ಕಟ್ಟಿದ್ದಾನೆ ಪ್ರಭು. ಒಬ್ಬ ಅರಿಯದ ಬಾಲಕ ಕಟ್ಟಿದರೇನಾಯ್ತು, ಅದನ್ನ ಬಿಡಿಸಿಕೊಂಡು ಬನ್ನಿ, ನಾವು ಇಲ್ಲಿಂದಲೇ ಹೊರಡೋಣ. ಪ್ರಭು, ಅವನು ಸಾಮಾನ್ಯ ಬಾಲಕನಲ್ಲ ಪ್ರಭು. ಬಿಡಿಸಿಕೊಂಡು ಬರಲು ಹೋದ ನಮ್ಮನ್ನು ಗಾಯಗೊಳಿಸಿದ್ದಾನೆ ನೋಡಿ. ಹೌದು ಪ್ರಭು, ಇಲ್ಲಿ ನೋಡಿ ನೋಡಿ ಪ್ರಭು, ಇಲ್ಲಿ ನೋಡಿ ಪ್ರಭು, ಇಲ್ಲಿ ನೋಡಿ. ಒಬ್ಬ ಬಾಲಕ ನಿಮ್ಮನ್ನು ಗಾಯಗೊಳಿಸಿದನು. ಪ್ರಭು, ಅವನು ಬಾಲಕನೇನೋ ನಿಜ, ಆದರೆ ಅವನು ಬಿಲ್ವಿದ್ಯೆಯಲ್ಲಿ ಪರಿಣತನಿರುವಂತೆ ಕಾಣುತ್ತಿದೆ. ಸೇನಾಧಿಪತಿ ಕಾಳಜಿತ್ತು, ಅಪ್ಪಣೆ ಮಾಡಿ ಪ್ರಭು. ನೀನು ಈ ಕೂಡಲೇ ಹೋಗಿ ಆ ಬಾಲಕನನ್ನು ಮಣಿಸಿ ನಮ್ಮ ಯಾಗದ ಕುದುರೆಯನ್ನು ಬಿಡಿಸಿಕೊಂಡು ಬಾ. ಹಾಗೆ ಆಗಲಿ ಪ್ರಭು. ಲವ, ನೀನು ಆ ಸೈನಿಕರನ್ನು ಗಾಯಗೊಳಿಸಿ ಓಡಿಸಿದೆ. ನನಗೇಕೋ ಭಯವಾಗುತ್ತಿದೆ. ಭಯವೇ? ಏಕೆ ಭಯ ಪಡಬೇಕು? ನಾನಿರುವಾಗ ನೀವು ಭಯ ಪಡಬೇಕಾಗಿಲ್ಲ. ಅವರೇನಾದರೂ ಬಂದರೆ ನನ್ನ ಜೊತೆ ಯುದ್ಧ ಮಾಡುತ್ತಾರೆ. ಅಲ್ಲಲವ ಕುಮಾರ, ಗುರುಗಳು ಬೇರೆ ಆಶ್ರಮದಲ್ಲಿಲ್ಲ. ನಿನಗೇನಾದರೂ ಅಪಾಯವಾದರೆ? ಚಿಂತಿಸಬೇಡ, ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅವರದ್ದು ದೊಡ್ಡ ಸೈನ್ಯ, ನೀನು ಒಂಟಿ. ಲವ, ನೀನು ಈಗಲೇ ನಿನ್ನ ಮಾತೆಯ ಬಳಿಗೆ ಹೋಗುವುದು ಒಳ್ಳೆಯದು. ಏನು? ನಾನು ಹೇಡಿಯಂತೆ ಎದುರಿ ಓಡಿ ಹೋಗುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ. ಹಠ ಮಾಡಬೇಡಲವ ಕುಮಾರ. ಗುರುಗಳಿದ್ದರೆ ನಾವು ಚಿಂತೆ ಮಾಡುತ್ತಿರಲಿಲ್ಲ. ಈಗ ನೀನು ರಕ್ಷಣೆಗೆ ನಿನ್ನ ಮಾತೆಯ ಬಳಿಗೆ ಹೋಗಬೇಕು. ಮಿತ್ರರೇ, ಹಾಗೆ ಹೋಗುವಂತಿದ್ದರೆ ನಾನು ಈ ಕುದುರೆಯನ್ನು ಏಕೆ ಕಟ್ಟಬೇಕಿತ್ತು? ಇಲ್ಲ ಮಿತ್ರರೇ, ನಮ್ಮ ಗುರುಗಳು ಕಲಿಸಿರುವ ಕ್ಷಾತ್ರ ವಿದ್ಯೆಗೆ ನಾನು ಅಪಮಾನ ಮಾಡಲಾರೆ. ನಾವೇನೋ ಈಗಲೇ ಹೋಗಿ ನಿನ್ನ ತಾಯಿಯವರಿಗೆ ವಿಷಯವನ್ನು ತಿಳಿಸುತ್ತೇವೆ. ಬೇಡ ಮಿತ್ರರೇ, ಬೇಡ. ಸುಮ್ಮನೆ ಏಕೆ ನನ್ನ ತಾಯಿಯು ಆತಂಕ ಪಡುವಂತೆ ಮಾಡುತ್ತೀರಾ? ನಾನು ಅವರೊಂದಿಗೆ ಯುದ್ಧ ಮಾಡಿ ಗೆದ್ದ ನಂತರ ವಿಜಯ ವಾರ್ತೆಯನ್ನು ನಾನೇ ನನ್ನ ತಾಯಿಯವರಿಗೆ ತಿಳಿಸುತ್ತೇನೆ. ಅಲ್ಲಿಯವರೆಗೂ ನೀವೆಲ್ಲರೂ ನನ್ನ ಜೊತೆಯಲ್ಲೇ ಇದ್ದು ನನ್ನ ಯುದ್ಧದ ವೈಖರಿಯನ್ನು ನೋಡಿ. ಪ್ರಭು, ನಮ್ಮ ಯಾಗದ ಕುದುರೆ ಒಂದು ಪಾವನ ಪ್ರದೇಶವನ್ನು ಪ್ರದೇಶಿಸಿ. ಅಂತಹ ಪಾವನ ಪ್ರದೇಶ ಯಾವುದೋ ಮಾಡ್ತೀರಿ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಹೌದೇನೋ? ನಿಜ ಮಾಡ್ತೀರಿ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮವೆಂದರೆ ಅದು ಪಾವನ ಪ್ರದೇಶವೇ. ನನ್ನ ಸೋದರ ಶತ್ರುಘ್ನ ಅಲ್ಲಿಗೆ ಹೋದಾಗ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದರೆ ಮಹರ್ಷಿಗಳು ಈಗ ಆಶ್ರಮದಲ್ಲಿಲ್ಲವಂತೆ. ಯಾವುದೋ ಯಜ್ಞ ಕಾರ್ಯಕ್ಕೆಂದು ಹೊರಗಡೆ ಹೋಗಿರುವನು. ಅವನು ಅಲ್ಲಿಗೆ ಹೋದರೂ ಮಹರ್ಷಿಗಳ ಆಶೀರ್ವಾದವನ್ನು ಪಡೆಯಲು ಅವನಿಗೆ ಅವಕಾಶವಿಲ್ಲದಂತಾಯ್ತೆ. ಅವರು ಹಿಂದಿರುಗಿ ಬರುವವರೆಗೂ ಅವನು ಅಲ್ಲಿಯೇ ಕಾಯುವುದಂತೂ ಸಾಧ್ಯವಿಲ್ಲ. ಪ್ರಭು, ಅಲ್ಲಿಂದ ತಕ್ಷಣ ಹೊರಡಲಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆ? ಅಂಥದ್ದೇನಾಯ್ತು? ಪ್ರಭು, ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ತೋಟದಲ್ಲಿ ಕಟ್ಟಿ ಹಾಕಿರುವನಂತೆ. ಏನು ಹೇಳುತ್ತಿರುವಿರಾ ಮಾತಿರಿ? ಆಶ್ರಮದ ಬಾಲಕನೊಬ್ಬ ನಮ್ಮ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ? ಹೌದು ಪ್ರಭು. ಅಷ್ಟು ಮಾತ್ರವಲ್ಲ, ನನ್ನ ಮೇಲೆ ಯುದ್ಧ ಮಾಡಿ ಗೆದ್ದು ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಎಂದು ಧೀರನಂತೆ ಮಾತನಾಡುತ್ತಿರುವನಂತೆ. ಶತ್ರುಘ್ನ ಈಗ ನಮ್ಮ ಸೇನಾಧಿಪತಿ ಕಾಲಜಿತುವನ್ನು ಅಲ್ಲಿಗೆ ಕಳುಹಿಸಿರುವನಂತೆ. ಈ ಪ್ರಸಂಗ ಬಹಳ ವಿಚಿತ್ರವಾಗಿದೆ ಮಾತಿರಿ, ಬಹಳ ವಿಶೇಷವಾಗಿದೆ. ಈ ವಿಶೇಷದಿಂದ ಒಳಿತಾಗುವುದೋ ಕೆಡುಕಾಗುವುದೋ ಎಂದು ಚಿಂತೆಯಾಗಿದೆ ಪ್ರಭು. ಚಿಂತೆ ಏಕೆ ಮಾತಿರಿ? ಒಳಿತಾಗಲಿ ಕೆಡುಕಾಗಲಿ ಎಲ್ಲವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಬೇಕಾಗುತ್ತದಲ್ಲವೇ? ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದು ತಕ್ಷಣ ಬಂದು ನಿಮಗೆ ತಿಳಿಸುತ್ತೇನೆ. ಹಾಗೆ
ಮಹರ್ಷಿಗಳ ಆಶ್ರಮದ ಬಾಲಕನೊಬ್ಬನು ಕುದುರೆಯನ್ನು ಕಟ್ಟಿ ಧೀರನಂತೆ ಪಂಥಾಹ್ವಾನವನ್ನು ನೀಡಬೇಕೆಂದರೆ ಅವನು ಎಲ್ಲವೋ ಬಾಲಕ, ನಮ್ಮ ಯಾಗದ ಕುದುರೆಯನ್ನು ಕಟ್ಟಿದವನು ನೀನೇ ಏನು? ಹೌದು, ನಾನೇ. ನಮ್ಮ ಸೈನಿಕರನ್ನು ಗಾಯಗೊಳಿಸಿದವನು ನೀನೇ ಏನು? ಹೌದು, ನಾನೇ. ನಾನು ಕಾಲಜಿತು, ಶತ್ರುಘ್ನ ಸೈನ್ಯದ ಸೇನಾಧಿಪತಿ. ನಾನೇ ಬಂದು ಹೇಳುತ್ತಿದ್ದೇನೆ, ನಮ್ಮ ಕುದುರೆಯನ್ನು ಬಿಡು. ನಾನು ಬಿಡುವುದಕ್ಕಾಗಿ ಕಟ್ಟಲಿಲ್ಲ. ಹಠ ಮಾಡಬೇಡ ಬಾಲಕ, ನೀನಿನ್ನು ಚಿಕ್ಕವನು. ರಾಮಸೇನೆ ಪ್ರಬಲವಾಗಿದೆ. ನಿನ್ನ ಬಗ್ಗೆ ನನ್ನಲ್ಲಿ ಕನಿಕರ ಮೂಡುತ್ತದೆ. ಬೇಗ ಕುದುರೆಯನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೋ. ಎಲೈ ಸೇನಾಧಿಪತಿ, ನಾನೇ ನಿನಗೆ ಪ್ರಾಣದಾನ ನೀಡುತ್ತಿದ್ದೇನೆ. ಹೋಗು, ನಾನು ಕುದುರೆಯನ್ನು ಹಿಡಿದೆನೆಂದು ಆ ರಾಮನಿಗೆ ಹೋಗಿ ಹೇಳು. ವಯಸ್ಸಿಗೆ ಮಿರಿದು ಉದ್ದಟನ ತೋರುತ್ತಿರುವ ನಿನಗೆ ತಕ್ಕ ಶಾಸ್ತಿ ಆಗುತ್ತದೆ. ಯಾರಿಗೆ ಯಾರು ಶಾಸ್ತಿ ಮಾಡುತ್ತಾರೆಂದು ಕಾಲವೇ ನಿರ್ಧರಿಸುತ್ತದೆ. ನಮ್ಮ ಗುರುಗಳ ಕೃಪೆ, ಮಾತೆಯ ಆಶೀರ್ವಾದವಿರುವವರೆಗೂ ನನಗೆ ಯಾರು ಏನು ಮಾಡಲಾರರು. ಬಾಲಕ, ಇದು ಅತಿಯಾಯಿತು. ಪರಾಕ್ರಮಕ್ಕೆ ಅತಿ ಮಿತಿಗಳೆಂಬ ತಾರತಮ್ಯವಿಲ್ಲ. ನಿನ್ನಲ್ಲಿ ಪರಾಕ್ರಮವಿದ್ದರೆ ನನ್ನ ಮೇಲೆ ತೋರಿಸು. ಕಾಲಯಮನಂತಿರುವ ನನ್ನ ಮೇಲೆ ಜಯಿಸಿದರೆ ನಿನ್ನನ್ನು ಕಾಲಜಿತು ಎಂದು ಕರೆಯಬಹುದು. ವೀರನಾದ ನನಗೆ ಒಬ್ಬ ಬಾಲಕನನ್ನು ಗೆಲ್ಲುವುದು ದೊಡ್ಡದೆ. ಅದಿರಲಿ, ನಿನ್ನ ಪರಿಚಯ ಮಾಡಿಕೊಡು. ನೀನಾರು? ನಿನ್ನ ಹೆಸರೇನು? ನಿನ್ನ ಕುಲವಾಗುವುದು? ಋಷಿಕುಮಾರ ಅಂತಿದ್ದರೂ ಅದಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿರುವೆ. ನನ್ನ ಕುಲ, ಶೀಲ, ಹೆಸರುಗಳನ್ನು ತಿಳಿದು ಏನಾಗಬೇಕು? ಆದರೂ ಹೇಳುತ್ತೇನೆ ಕೇಳು. ನನ್ನ ಹೆಸರು ಲವ. ಒಂದು ಲವ ಅಂದರೆ ಒಂದು ಹುಲ್ಲು ಕಡ್ಡಿಯಿಂದ ಶತ್ರು ಸೈನ್ಯವನ್ನೇ ಗೆಲ್ಲಬಲ್ಲೆ ಎಂದರ್ಥ.